ಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಬುಚ್ಯತೆ. ಯಾವುದಾಗಿತ್ತು? ಈಗ ಅಧಿಕಾರ ಯಾತಕ್ಕಿಲ್ಲ ಅಂತ ಕೇಳಿದರೆ, ಒಂದು ಸಂಸ್ಕಾರ ಬೇಕು, ಅದಿಲ್ಲದೆ ಹೋದರೆ ಇಲ್ಲ ಅಂತ ಹೇಳಿದ್ದಾರೆ. ಸಂಸ್ಕಾರ ಇಲ್ಲ ಅಂತ ಹೇಳಿದ್ದಾರೆ, ಆದ್ದರಿಂದ ಇಲ್ಲ. ಅಷ್ಟೇ ಅಲ್ಲ, ಸಂಸ್ಕಾರ ಆಗಿ ಮಾಡಬೇಕಾದ್ರೆ ಸಂಸ್ಕಾರಕ್ಕೆ ಯೋಗ್ಯನೋ ಮುಂದಿನ ಪ್ರಶ್ನೆ. ಈಗ ಉಪನೀತನಾದವರಿಗೆ ವೇದಾಧಿಕ ಎಲ್ಲರಿಗೂ ಉಪನಯನ ಮಾಡಿಬಿಟ್ರೆ ಉಪನಯನಕ್ಕೆ ಅರ್ಹತೆ ಇರಬೇಕು. ಉಪನಯನಕ್ಕೆ ಅರ್ಹತೆ ಇದ್ದು ಉಪನಯನ ಆಗಿದ್ದರೆ ಅವರಿಗೆ ಅರ್ಹತೆ ಇದೆ. ಉಪನಯನಕ್ಕೆ ಅರ್ಹತೆ ಇಲ್ಲದೆ ಉಪನಯನ ಮಾಡಿದರೆ ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ತಿಳಿಸಿದೆ. ಇಷ್ಟಾದ ಮೇಲೆ ಅಷ್ಟೇ ಅಲ್ಲ, ಬಂದು ಅನರ್ಥ ಬೇರೆ ಹೇಳಿದ್ದಾರೆ. ಆ ಹೇಳೋದ್ರಿಂದ ಹೇಳಿದವನಿಗೆ ಎಲ್ರಿಗೂ ಅನರ್ಥ ಹೇಳಿರೋದ್ರಿಂದ ಇವತ್ತು ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಇವತ್ತು ಕಂಡುಕೊಂಡವ್ರನ್ನ ಇವತ್ತು ಯುದ್ಧ ಶುರುವಾಗಿದೆ, ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾರೆ ಯುದ್ಧಕ್ಕೆ. ಯಾಕೆ ಕರ್ಕೊಂಡು ಹೋಗೋದಿಲ್ಲ? ಟ್ರೈನ್ಡ್ ಆಗಿರಬೇಕು ಅವರು. ಅದೇ ರೀತಿಯೇ ಇವರೆಲ್ಲ ಶಾಸ್ತ್ರಕ್ಕೂ ಕೂಡ ಟ್ರೈನ್ಡ್ ಆಗಿಲ್ಲದೆ ಹೋದರೆ ಅವ್ರು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರು. ಅವಗತ್ಯ ಇರ್ಬೋದು, ಬಟ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಅದಿಷ್ಟು ಮುಗೀತು. ಅದಕ್ಕೆ ಏನಂತ ಹೆಸರು? ಅಪಶೂದ್ರಾಧಿಕರಣಂ ಅಂತ ಹೆಸರು. ಇದಿಷ್ಟಕ್ಕೂ ಕೂಡ ಏನಿದು ಹಿಂದಿಂದು ದೇವತಾಧಿಕರಣ. ಇದು ದೇವತಾಧಿಕರಣ. ಅನೇಕ ಪ್ರಶ್ನೆಗೆ ಉತ್ತರ ಕೊಟ್ಟರು. ಎಲ್ಲಿದೆ ಅದು ಪ್ರಶ್ನೆ? ಅದು ಸಿಂಪಲ್. ಅದು ಏನಂತ ಹೇಳಿದರೆ, ಈಗ ಭೂಟಿ ಓದಿದ್ದಿಲ್ಲ. ವಿದುರಾದೀನ ಅಂತ ಉತ್ಪನ್ನ ಜ್ಞಾನತ್ವಾತ್ ಕಶ್ಚಿದ್ ವಿಶೇಷ. ಹಾಗೆ ವಿದುರನಿಗೆ ಎಷ್ಟು ವಿಷಯ ಗೊತ್ತಿತ್ತಲ್ಲ, ಶೂದ್ರನೇ. ಅದು ಓದಿಲ್ಲ, ವೇದ ಓದಿಲ್ಲ, ಮತ್ತು ಆತನ ವಿಷಯ ಗೊತ್ತಿಲ್ಲ ಅಂದರೆ ಓದಿರಬೇಕಲ್ಲ. ಅಲ್ಲ, ಉತ್ಪನ್ನ ಜ್ಞಾನ ಅವ್ರು ಎಲ್ಲಿತ್ತ ಜ್ಞಾನ ಅದು, ಅದನ್ನು ಯಾರು ಬ್ಯಾನ್ ಮಾಡೋಂಗಿಲ್ಲ. ಉತ್ಪನ್ನ ಜ್ಞಾನ ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ. ಕಲೀಲಿಕ್ಕೆ ಅವಕಾಶ ಇಲ್ಲ ಅಷ್ಟೇ ಹೊರತು ಯಾವುದಕ್ಕೆ ಅವಕಾಶ ಇದೆ? ಅದಕ್ಕೆ ಅವಕಾಶ ಇದೆ. ಆದರೂ ಕೂಡ ಅದು ತಿಳ್ಕೊಂಡಿರ್ಬೋದು, ಹೇಳ್ಬೋದು, ಆದರೆ ಅದೇ ವರ್ಣಿಸಲ್ಲಿ ಹೇಳಬಾರ್ದು. ಅದಕ್ಕೆ ಅದು ಕೊನೆಗೆ ಕೇಳಿದ, ಇಷ್ಟೆಲ್ಲ ಆಯಿತು, ನನಗೆ ಬ್ರಹ್ಮಜ್ಞಾನ ಹೇಳಿಬಿಡು ಅಂದರೆ ನಾನು ಹೇಳೋದಿಲ್ಲ. ನಮ್ಮ ಗುರುಗಳನ್ನ ಕರೀತಾ ಅವ್ರ ಕೈಲಿ ಹೇಳಿಸ್ತಾ, ನಾನು ಹೇಳಬಾರ್ದು ಅಂತ ಹೇಳ್ತಾರೆ. ಯಾಕೆ? ಶೂದ್ರಯೋನವು ಪ್ರಜಾತ, ನಾನು ಹುಟ್ಟಿದವನು ಆ ಉಚ್ಚಾರಣೆ ಮಾಡಿ ಹೇಳಬಾರ್ದು ನಾವು, ಆದ್ದರಿಂದ ಹೇಳೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ಯಾರಿದೆ? ವಿದುರ. ಅಷ್ಟಿಂದ ಇದು ಬಂತಲ್ಲಿ. ಈಗ ನಮ್ಮ ಪಕ್ಷಿಗಳ ಕಥೆ ಅಲ್ಲಿ ಬಂತು. ಎಷ್ಟೋ ಧರ್ಮವ್ಯಾಧಾದಿಗಳಿದ್ದಾರೆ. ಧರ್ಮವ್ಯಾಧ ವ್ಯಾಧ ಅವನು ಕಟಕ, ಅವನು ಧರ್ಮೋಪದೇಶ ಮಾಡ್ತಾನೆ. ಜ್ಞಾನ ಇದೆ ಆತನಿಗೆ, ಆದರೆ ವ್ಯಾಧನಾಗಿ ಕಲ್ತಿದ್ದಲ್ಲ ಅದು, ಉತ್ಪನ್ನ ಜ್ಞಾನ. ಭರತರಾಜ, ರೋಹಗಣ ರಾಜ ಹೇಳಿದ್ದಾಗ ಅದೆಲ್ಲ ಎಲ್ಲಿದ್ದ ಜ್ಞಾನ? ಭರತನಾಗಿದ್ದ ಓದಿದ್ದು, ಈಗ ಓದಿದ್ದಲ್ಲ ಅದು. ಅದರಿಂದ ಸಮಸ್ಯೆ ಬರೋದೆ. ಕರ್ಣನ ಅಧಿಕಾರ ಇದೆ, ಸೂತ್ರಿಗೆ ಅಧಿಕಾರ ಇದೆ. ಅದು ವೇದ ಬುದ್ಧ ಅಂತ ಆತನ ಬರೆದೇ ಬಿಟ್ಟಿದ್ದ. ಛೇ ಶೂದ್ರ ಆತಗೆ ಸೂತ್ರ ಸಂಸ್ಕಾರ ಆಗಿತ್ತು, ಕ್ಷತ್ರಿಯ ಸಂಸ್ಕಾರ ಆಗಿರಲಿಲ್ಲ. ಸೂತರಿಗೂ ವೇದಾಧಿಕಾರ ಇದೆ, ಆದ್ದರಿಂದ ಆಯಿತು. ಹೌದು, ಕರ್ಣ ಓದಿದ್ದ ಅಂತ ಹೇಳ್ತಾರಲ್ಲ. ಅವರು ಏನು ಮಾಡ್ಬೋದು? ವೇದ ಓದ್ಬೋದು, ವೇದ ಪ್ರವಚನ ಮಾಡೋಂಗಿಲ್ಲ, ಉಪದೇಶ ಮಾಡೋಂಗಿಲ್ಲ, ಪ್ರವಚನ ಓದ್ಬೋದು. ರಾಜರು ದಂಡವಿದ್ಯೆ ಕರೀತಾರೆ, ಉಪದೇಶ ಮಾಡಬಾರ್ದು. ಯಾರು ಹೇಳಿದಾಗ ಹೇಳ್ಬೋದು. ಬ್ರಾಹ್ಮಣ ಎರಡನ್ನೂ ಮಾಡ್ಬೋದು, ಕಲಿಬಹುದು, ಬಿಡಬಹುದು ಪ್ರಸಂಗ ಬಂದರೆ. ಗೊತ್ತಾ? ಆದರೆ ಯುದ್ಧ ತಾನು ಮಾಡಬಾರ್ದು. ಅನಿವಾರ್ಯವಾದ ಮಾಡಬೇಕು. ಗೋ ಸಂರಕ್ಷಣೋತ್ಸವ ಮಾಡ್ಬೋದು, ಬಿಡದಂತೆ ಹೇಳ್ಬೋದು, ಅವರು ತಾನು ಮಾಡೋಂಗಿಲ್ಲ. ಇದು ಮಾಡ್ಬೋದು ಅಂತ ಹೇಳೋಂಗಿಲ್ಲ ಕ್ಷತ್ರಿಯ. ಆ ರೀತಿ ಮಾಡಿ ಪ್ರೊಫೆಷನೆಲ್ಲ ಉಳ್ಕೊಂಡು ಎಲ್ಲರೂ ಏನಾಗ್ತಿತ್ತು, ಎಲ್ಲ ಕೂಡ ಮಿಕ್ಸರ್ ಆಗಿಬಿಡ್ತಿದ್ರು. ಅವ್ರ ಕೆಲಸ ಮಾಡಬೇಕು. ಮೆಡಿಕಲ್ ಓದಿದ್ದಾನೆ, ಅಷ್ಟಾಸ ವಿಷಯ ಗೊತ್ತಿದೆ, ಪ್ರೊಫೆಸರ್ ಪೋಸ್ಟಲ್ಲಿ ಆತಿಲ್ಲ, ಅದು ಪಾಠ ಮಾಡೋಂಗಿಲ್ಲ, ವ್ಯಾಲ್ಯೂಯೇಷನ್ಗೂ ಕಳಿಸಲ್ಲ ಆತನಿಗೆ. ಗೊತ್ತಾಯ್ತಾ? ಆ ವಿಷಯ ಬೇಕಾ? ಸುಮ್ಮನೆ ಬೇಕಾಷ್ಟು ಗೈಡ್ ಮಾಡ್ಬೋದು, ಅಲ್ಲಿ ಹೋಗ್ಬೋದು, ಅದೆಲ್ಲ ಮಾಡ್ಬೋದು. ಬಟ್ ಇದಕ್ಕೆಲ್ಲ ನಾಟ್ ಅಲೌಡ್. ಎಷ್ಟೋ ಸತಿ ಇನ್ನೊಂದು ನಿಯಮ ಇದೆ, ಅವ್ನು ಪಾಠ ಮಾಡಿದ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಮಾಡಬಾರ್ದು. ಯಾವುದನ್ನು ಪಾಠ ಮಾಡಿಲ್ಲ ಅದನ್ನು ವ್ಯಾಲ್ಯೂಯೇಷನ್, ಆ ಸಬ್ಜೆಕ್ಟ್ ಇರ್ಬೋದು, ಆ ಭಾಗ ಮಾಡಿಲ್ಲ ಅಂತ, ಅದಕ್ಕೆ ಅವ್ರು ಇಲ್ಲ ಅಂದರೆ ಬಿಟ್ಬಿಡ್ಬೇಕು. ಇವತ್ತು ಹಾಗಲ್ಲ, ಏನೋ ಒಂದು ಮಾಡಿಕೊಟ್ಬಿಡ್ರಿ ಕಳಿಸ್ತಾರೆ. ನಾವು ಬಾಟಿಲ್ಲ, ಏನೋ ಒಂದು ಯಾವುದೋ ವಸ್ತು ಕಳಿಸಿಬಿಟ್ಟಿದ್ರು. ಪಾಲಿ ಪೇಪರ್ ಕಳಿಸಿದ್ದಾರೆ ವ್ಯಾಲ್ಯೂ ಮಾಡಲಿಕ್ಕೆ. ಪಾಲಿಂದ ನಮಗೆ ಲ್ಯಾಂಗ್ವೇಜೇ ಅಲ್ಲ ಅದು. ಗೊತ್ತಾಯ್ತಾ? ಹಿಂದೆ ಒಂದು ಕಾಲಕ್ಕೆ ಅದು ಸಂಸ್ಕೃತ ಅವೆಲ್ಲ ಸೇರಿ ಒಂದು ಡಿಪಾರ್ಟ್ಮೆಂಟ್ ಇರ್ತಿತ್ತು ಹಾಗೆ. ಈಗ ಅದೆಲ್ಲ ಹೋಗಿಬಿಟ್ಟಿದೆ. ಇಲ್ಲ, ಅದು ಬರಲೇ ಏನಾರು ಮಾಡಿ ಹಾಕಿಬಿಡಿ ಬಾರಿಸೋದು ನಾವು ಹೇಳ್ತಾರೆ. ಕೇಳಿದ್ರು, ವಾಪಸ್ ಕಳಿಸಿದ್ದಾರೆ. ಹಾಗೆಲ್ಲ ಮಾಡೋಕ್ಕೆ ಬರಲ್ಲ, ತೊಡಗೋದಿಲ್ಲ ಅಂತ ಕಳಿಸಿದ್ದಾರೆ. ಇಂಥ ಥರ ಅವ್ರು ಎಷ್ಟು ಅನ್ಯಾಯ ಆಗುತ್ತಾಗ. ಸರಿಯಾಗಿ ಬರೆದವರು ಕಡಿಮೆ ಮಾರ್ಕ್ಸ್ ಹಾಕಿಬಿಟ್ರೆ ಅನ್ಯಾಯ ಆಯಿತು, ಬರೆದವರು ಪಾಸ್ ಮಾಡಿ ಇನ್ನೂ ಅನ್ಯಾಯ ಆಯಿತು. ಅಡ್ಜಸ್ಟ್ ಮಾಡಿ ಅಂತ ಹಾಗೆಲ್ಲ ಮಾಡಬಾರ್ದು. ಓಂ ಕಂಪನಾತ್ ಓಂ. ಇಲ್ಲೂ ಹಾಗೇನೆ ತುಂಬ ಜನ ಗೊತ್ತಿಲ್ಲ. ಎಷ್ಟೋ ಜನ ಇರ್ತಾರೆ, ಡಾಕ್ಟ್ರ್ ಇರೋದಿಲ್ಲ ಅಲ್ಲಿ, ಇರೋ ಯಾರೋ ಔಷಧಿ ಕೊಟ್ಬಿಡ್ತಾರೆ. ಅವ್ರು ಸ್ಪಾಟ್ ಡೆತ್ ಆದವ್ರು ಇದ್ದಾರೆ. ಅವ್ರು ಇರೋದು ಬೇರೆ ಕೆಲಸಕ್ಕೆ ಇರೋದು, ಇದಕ್ಕೆಲ್ಲ ಅವ್ರು ಇರೋದು. ಯಾವುದು ಹೊಟ್ಟೆ ಯಾರೋ ಕೊಟ್ಟರು ತಾನು ಕೊಟ್ಬಿಟ್ರು ಅದರ ಇದ್ದಾರೆ ಎಷ್ಟೋ ಜನ. ಅದು ತುಂಬ ತಪ್ಪದು. ಆ ಫೀಲ್ಡ್ ಅಲ್ಲ ಅವರು ಕೈ ಹಾಕ್ಬಾರ್ದು. ಅದೊಂದು ಅರ್ಧ ಮಾಡಿಕೊಂಡ್ರೆ ಅರ್ಧ ಕೆಲಸ ಮುಗಿದೋಗಿತ್ತು. ತಿಳಿತಾ? ನಮ್ಮದು ಯಾವುದು ಗೊತ್ತಿಲ್ಲ ಅದು ತಲೆ ಹಾಕಬಾರ್ದು ಅಂತ ತಿಳ್ಕೊಂಬಿಟ್ರೆ ಸಾಕು. ಏಜತೀತಿ ಇಲ್ಲಿ ನಡೆದಿದ್ದೇನೀಗ.
ವಿದುರಾದಿಗಳ ಬಗ್ಗೆ ಪ್ರಶ್ನೆ ಬಂತು, ಉತ್ತರ ಕೊಟ್ಟುಬಿಟ್ರು. ಇನ್ನೊಂದಿದೆ ರೀ, ಈ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಈಗ ಏನಿದೆ, ಈ ಕಂಪನ ಮಾಡಿಸುವಿಕೆ ಅಂತಿದೆ, ನಡುಗಿಸ್ಬಿಡೋದು ಶಸ್ತ್ರಗಳನ್ನು. ಅಂಥ ಶಕ್ತಿ ಬೇರೆ ಕಡೆ ಹೇಳಿದ್ದಾರೆ. ವಿಷ್ಣುವಿಗೆ ಎಲ್ಲಿದೆ ಅದು? ಆ ಪದ ವಿಷ್ಣು ಸಹನೆ ಮಾಡಕ್ಕೆ ಬರೋದಿಲ್ಲ ಅಂತಾರೆ, ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಯದಿದಂ ಕಿಂಚ ಜಗತ್ಸರ್ವಂ ಪ್ರಾಣ ಏ ಜತಿ ನಿಸೃತಂ ಮಹದ್ಭಯಂ ವಜ್ರಮುದ್ಯತಂ ಯಯೇತತ್ ವಿದುರಾಮೃತಾಸ್ತೆ ಭವಂತಿ ಇತ್ತಿ ಉದ್ಯತ ವಜ್ರ ಜ್ಞಾನಾನ್ಮೋಕ್ಷ ಶ್ರೂಯತೆ ಇತ್ಯಥೋ ಅಬ್ರವೀತ್. ಒಬ್ಬ ವ್ಯಕ್ತಿ ಇದ್ದಾನೆ, ಅದು ವಜ್ರ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಗಡಗಡ ನಡೆಸ್ತಾ ಇದ್ದಾನೆ, ಅವನ್ನು ತಿಳ್ಕೊಂಡ್ರೆ ಮುಕ್ತಿ ಆಗುತ್ತೆ ಅಂತಿದೆ. ವಿಷ್ಣು ತಿಳ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆ ವ್ಯಕ್ತಿ ವಿಷ್ಣುವೇ ಅಂತ ಹೇಳಬೇಕಾಗಿ. ಓಂ ಕಂಪನಾತ್ ಓಂ ಏಜತೀತಿ ಕಂಪನ ವಚನಾದ್ ಉದ್ಯತ ವಜ್ರೋ ಭಗವಾನೇವಾ. ಉದ್ಯತ ವಜ್ರ ಅಂತ ಯಾರು ರೆಫರ್ ಆಗಿದ್ದಾರೆ ಇಲ್ಲಿ? ಯಾರತ್ತ? ಭಗವಂತ ವಿಷ್ಣುವೇ ಹೊರತು ಬೇರೆಯವರಲ್ಲ. ಇಲ್ಲೊಂದು ಸಮಸ್ಯೆ ಇದೆ. ಏನಂದರೆ ಏಜತಿ ಅಂತ ಎಲ್ಲಿ ಬಂದಿದೆ ನೆನಪಿದೆಯಾ? ಹಿಂದೆ ಬಂದಿತ್ತ ಏಜತಿ? ಹಾಂ ಏನಂತ ಬಂದಿತ್ತಲ್ಲಿ? ತಜೇ ಜತಿ ತನ್ನೇ ಜತಿ ಅಂತ ಹೇಳಿತ್ತು, ಗೊತ್ತಾಯ್ತಾ? ಅದು ಯಾರಿಗೂ ನಡಗೋದಿಲ್ಲ ಪರಮಾತ್ಮ, ಅವನು ಎಲ್ಲರೂ ನಡಗ್ತಾರೆ ಅಂತ ಅರ್ಥ. ಏಜಲ್ರು ಕಂಪನೆ ಅಂತ ಧಾತು ಹೇಗದು? ಏಜಲ್ರು ಕಂಪನೆ. ಕೋಹಿ ಏವ ಅನ್ಯಾತ್ ಕಃ ಪ್ರಾಣ್ಯಾತ್ ಏದೇಶ ಆಕಾಶ ಆನಂದೋ ನ ಸ್ಯಾತ್ ಇತಿ ಶ್ರುತಿ. ಅಲ್ಲೇ ಮುಂದೆ ಬಂದುಬಿಟ್ಟಿದೆ. ಇಲ್ಲಿ ಏನು ಹೇಳ್ತೇವೆ ಆತ್ಮ ಬಗ್ಗೆ ಆ ರೆಫರೆನ್ಸ್ ಕಂಟಿನ್ಯೂ ಮಾಡಿಬಿಟ್ಟು ಆ ಪರಮಾತ್ಮ ಬಿಟ್ಟು ಯಾರಿಗೆ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಈ ಕಂಪನಗೊಳಿಸುವಿಕೆ ಅನ್ನೋದು ಯಾರ ಶಕ್ತಿ? ಅದು ವಿಷ್ಣುವಿನದೇ. ಪ್ರಾಣಸ್ಯ ಪ್ರಾಣಮುತ ಚಕ್ಷುಷಶ್ಚಕ್ಷು, ಪ್ರಾಣಕ್ಕೆ ಪ್ರಾಣ, ಕಣ್ಣಿಗೆ ಕಣ್ಣು, ಹೀಗೆಲ್ಲ ಹೇಳ್ತಾ ನಭಸ್ವತೋಪಿ ಸರ್ವಾಶು ಚೇಷ್ಟಾ ಭಗವತೋ ಹರೇ. ಕಿಮುತ ನಭಸ್ವಾನ ಅಂದರೆ ವಾಯುದೇವರು ಅಂತ ಅರ್ಥ. ನಭಸ್ವದ್ವಾತಪವನ ಕಿಮುತ ಅನ್ಯಸ್ಯ ಜಗತ್ತು ಯಶ್ಯ ಚೇಷ್ಟಾ ನಭಸ್ವತಃ ಇತಿ. ಎಲ್ಲರ ಚೇಷ್ಟೆ ಮಾಡೋದಕ್ಕೂ ಕೂಡ ವಾಯುದೇವರು ಬೇಕು. ಅಂತ ವಾಯುದೇವರು ಚೇಷ್ಟೆ ಮಾಡಿಸೋ ಶಕ್ತಿ ಇರೋದು ಯಾರಿಗೆ? ದೇವರಿಗೆ ಮಾತ್ರ, ಉಳಿದವರು ಯಾರಿಗೂ ಇಲ್ಲ. ತಸ್ಯ ಯಶ್ಚ ಚೇಷ್ಟಾ ನಭಸ್ವತಃ ಅಂದಮೇಲೆ ಪರಮಾತ್ಮ ಸರ್ವಚೇಷ್ಟ, ವಾಯುದೇವರು ಸರ್ವಚೇಷ್ಟಕ ಅಂತ ಹೇಳಬೇಕು. ನಾರಾಯಣ ಬಿಟ್ಟು ಲಕ್ಷ್ಮೀ ಬಿಟ್ಟು ಅಂತ ಹೇಳಬೇಕು. ನಾರಾಯಣ ಹೇಳಬೇಕಾದ್ರೆ ಸರ್ವಚೇಷ್ಟಕ ಅಂತ ಹೇಳ್ಬಿಡ್ಬೋದು. ಆದ್ದರಿಂದ ಕಂಪನ ಮಾಡಿಸ್ತಕ್ಕಂಥ ಶಕ್ತಿ ಒಂದು ವ್ಯಾಪಾರ ಇದು. ಅದನ್ನು ಮಾಡೋ ಶಕ್ತಿ ಇರೋ ವ್ಯಾಪಾರ ಅಂದ್ರೇನು? ಆ್ಯಕ್ಟಿವಿಟಿ. ಅದನ್ನು ಮಾಡೋ ಶಕ್ತಿ ಇರೋದು ಯಾರಿಗೆ? ಭಗವಂತನಿಗೆ ಮಾತ್ರ. ಕಿಮುತಾನ್ಯಶ್ಚ ಜಗತ್ತೋ ಯಶ್ಚ ಚೇಷ್ಟಾ ನಭಸ್ವತಃ ಇತಿ ಸ್ಕಾಂದೇ. ಚಕ್ರಂ ಚಂಕ್ರಮಣಾದೇಶಃ ವರ್ಜನಾತ್ ವಜ್ರಮುಚ್ಯತೆ ಖಂಡನಾತ್ ಖಡ್ಗ ಏವೈಷಃ ಹೇತಿ ನಾಮ ಸ್ವಯಂ ಹರಿಃ ಇತಿ ಬ್ರಹ್ಮವಿವರ್ತೆ. ಇಲ್ಲಿ ಅದು ವಜ್ರಕ್ಕೆ ಹೇಳಿದ್ದಾರೆ ಗುಣ. ವಜ್ರಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ ವಜ್ರ ಶಬ್ದಕ್ಕೆ ನಾರಾಯಣ ಅಂತಲೇ ಅರ್ಥ. ವಜ್ರ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು? ನಾರಾಯಣ ಅಂತ ಮಾಡಬೇಕು. ಯಾತಕ್ಕೆ? ವರ್ಜನಾತ್ ವಜ್ರ, ವರ್ಜನ ದೋಷವರ್ಜನಾತ್ ಅಂತ. ದೋಷ ದೂರನಾದ್ದರಿಂದ ದೇವರು ಏನಂತ ಕರೀತಾರೆ? ವಜ್ರ ಅಂತ ಕರೀತಾರೆ. ಅಷ್ಟೇ. ಅವರೇನು ತಿಳ್ಕೊಂಡ? ಕಂಪಿಸುವಿಕೆಂಬುದು ವಜ್ರ ಹಿಡಿದವನ ಗುಣ. ಸೊ ವಜ್ರಕ್ಕೆ ಆಸಕ್ತಿ ಇದೆ ಅಂತ ತಿಳ್ಕೊಂಡ ಅಲ್ಲ. ವಜ್ರ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ, ಅವನಿಗೆ ಆಸಕ್ತಿ ಇದೆ. ಇದರಿಂದ ಏನಾಯಿತು ಅಂದರೆ ಆಯುಧವಾಚಕವಾದ ಶಬ್ದಗಳು ಕೂಡ ವಿಷ್ಣುವಾಚಕ. ವಜ್ರ ಹೇಳಿಬಿಟ್ಟು ಧನುಸ್ ತೊಗೊಂಡ್ರೆ, ಬಾಣ ತೊಗೊಂಡ್ರೆ, ಕಲ್ಲು ತೊಗೊಂಡ್ರೆ, ಏನೇ ತೊಗೊಂಡ್ರೆ ಸರ್ವಪ್ರಹರಣ ಆಯುಧ. ಇದು ವಿಷ್ಣು ಸಹಸ್ರನಾಮ ಬರುತ್ತಲ್ಲ, ಈ ಅರ್ಥ ಬರುತ್ತೆ. ಸರ್ವಪ್ರಹರಣದ ಆಯುಧಗಳ ಹೆಸರು ಕೂಡ ದೇವರನ್ನೇ ಹೇಳುತ್ತೆ ಹೊರತು ಬೇರೆಯವ್ರನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ. ತರಕಾರಿ ಹೆಚ್ಚುವಾಗ ಈ ಸೂತ್ರ ಜ್ಞಾಪಕ ಬರಬೇಕು. ತರಕಾರಿ ಹೆಚ್ಚಬೇಕಾದ್ರೆ ಆಮೇಲೆ ಹೆಚ್ಚು ತರಕಾರಿ ಹೆಚ್ಚೋದಿಲ್ಲ, ಅವಾಗ ಏನು ಮಾಡಬೇಕು? ಹಣ್ಣು ಹೆಚ್ಚಬೇಕಾದ್ರೆ ಅವಾಗಲೂ ಬರಬೇಕು. ಕೊಬ್ಬರಿ ತುರಿಬೇಕಾದ್ರೆ ಎಲ್ಲ ಕಾಲಕ್ಕೂ ಬೇಕದು. ಪ್ರಹ್ಲಾದನಿಗೆ ಅನುಸಂಧಾನ ಇದ್ದಿದ್ರೆ ಯಾವುದಕ್ಕೂ ಕೇರ್ ಮಾಡ್ತಿದ್ದಿಲ್ಲ. ಅಲ್ಲಿದ್ದ ನಮ್ಮ ದೇವರೇ ಇರುತ್ತಾರೆ ಅಲ್ಲಿ. ಎಲ್ಲೋದ್ರೂ ನಮ್ಮವರೇ ಇದ್ದಾರೆ ಅಂತ ಹೇಳೋದಿಲ್ಲ, ನಮ್ಮವರೇ ಇದ್ದಾರೆ, ನಮ್ಮವನೇ ಇದ್ದಾರೆ ಅಂತ ಹೇಳ್ತಿದ್ದ. ಸೇಫ್ ಇತಿ ಕಂಪನಾಧಿಕರಣಂ. ಹೀಗೆ ಕಂಪನ ಇವೆಲ್ಲ ಎಕ್ಸ್ಟೆಂಡ್ ಮಾಡ್ಕೋಬೇಕು, ಅದು ಸ್ವಾರಸ್ಯ. ಅಲ್ಲಲ್ಲಿಗೆ ಬಿಟ್ಬಿಟ್ರೆ ಏನೂ ಉಪಯೋಗ ಬರೋದಿಲ್ಲ. ಅದು ಅನುಸಂಧಾನಕ್ಕೆ ತರಬೇಕಾದ್ರೆ ಈ ಗುಣ ಮೂಲತಃ ದೇವರದಾದ್ದರಿಂದ ಆಗ ಹೇಳಿದ್ನಲ್ಲ, ಸರ್ವಪ್ರಹರಣಾಯುಧ. ಯಾವುದೇ ಪ್ರಾಣದ ಹೆಸರು ಹೇಳಿದ್ರು ಕೂಡ, ಆಯುಧ ಹೆಸರು ಹೇಳಿದ್ರು ಕೂಡ ದೇವರದ್ದೇ ಆಗಿದೆ, ಬೇರೆ ಅಲ್ಲ. ಅಲ್ಲಿ ಅನೇಕ ವಿಷ್ಣು ಸಹಸ್ರನಾಮ ಬರ್ತದೋ ಇದಕ್ಕೆಲ್ಲ ಸಂಬಂಧಪಟ್ಟಿದ್ದೆ. ಅಲ್ಲಿಗೆ ನಾಳೆ ದಿವಸ ಜ್ಯೋತಿರಧಿಕರಣ ಆದಮೇಲೆ ಮುಂದೆ ಬರೋದು ಬ್ರಾಹ್ಮಣಾಧಿಕರಣ. ಅಲ್ಲಿಗೆ ಮುಗಿಯುತ್ತೆ, ಅದಕ್ಕಿಂತ ಮುಂಚೆ ಮುಗಿಯಲ್ಲ ಅದು. ಜ್ಯೋತಿರಧಿಕರಣ, ಆಕಾಶಾಧಿಕರಣ, ಸುಷುಪ್ತಾಧಿಕರಣ, ಅದು ಇಷ್ಟು ಅಧಿಕರಣಗಳಿವೆ. ನಿನ್ನೆ ಮುಗಿಸ್ಬಿಟ್ಟಿದ್ರು ಆಗಲೇ, ಬರೀ ಅಧಿಕರಣ ಬರುತ್ತೆ ಅಂತೇಳಿ ನಿನ್ನೆ ಮುಗಿದಿಲ್ಲ.
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಕ್ರಿಯತಾಂ